ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಹೊಸದಾದಂತಹ ವ್ಯಾಪಾರ ವ್ಯವಹಾರ ಯಾವುದೂ ಕೂಡ ಈ ದಿವಸ ಬೇಡ ಅಂತ ಅರ್ಥ. ಈ ದಿವಸ ಒಂದು ವೇಳೆ ಬಲವಂತವಾಗಿ ಹೊಸದನ್ನು ಏನಾದರೂ ಪ್ರಾರಂಭ ಮಾಡಿದರೆ ನಿಮಗೆ ಅದರಿಂದ ನಷ್ಟವಾಗ್ತಕ್ಕಂಥದ್ದಾಗತ್ತೆ, ಅಥವಾ ಏನೋ ಕೆಟ್ಟ ಹೆಸರು ಬರುವಂಥದ್ದಾಗತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳುವಂಥದ್ದು. ಗಮನಿಸದೆ ಅದೇ ರೀತಿಯಲ್ಲಿ ಮುಂದುವರೆದ್ರೆ ಕಷ್ಟ ನಷ್ಟಗಳನ್ನು ಅಪಮಾನಗಳನ್ನು ಅನುಭವಿಸಬೇಕಾದಂಥದ್ದು ಇರುತ್ತೆ. ನಿರಾಶಾದಾಯಕವಾದಂತಹ ವಿಚಾರಗಳಿಂದ ಬೇಸರವಾಗುತ್ತೆ. ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಬಹಳ ಆಸಕ್ತಿಯಿಂದ ಹುಮ್ಮಸ್ಸಿನಿಂದ ಉತ್ತೇಜನದಿಂದ ಹೊರಟಿರ್ತೀರಿ, ಅದಕ್ಕೆ ಬೇರೆ ಇನ್ಯಾರೋ ತಣ್ಣೀರನ್ನು ಎರಚತಕ್ಕಂಥದ್ದು. ನಿನ್ನಿಂದ ಈ ಕೆಲಸ ಆಗೋದಿಲ್ಲ, ಇದನ್ನು ಮಾಡಿದರೆ ನಿನಗೇನೋ ತೊಂದರೆ ಆಗುತ್ತೆ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಉತ್ಸಾಹವನ್ನು ಕುಗ್ಗಿಸ್ತಕ್ಕಂಥದ್ದು. ಇದು ನಿಮಗೆ ಬಹಳ ಬೇಸರವಾಗುತ್ತೆ. ಆದರೆ ಆ ಮಾತನ್ನು ಅನಿವಾರ್ಯವಾಗಿ ನೀವು ಕೇಳಲೇಬೇಕಾದಂತಹ ಪರಿಸ್ಥಿತಿ, ಅಂತಹ ವ್ಯಕ್ತಿಗಳು ಯಾರೋ ಇರ್ತಾರೆ, ಅದು ನಿಮಗೆ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ಅದನ್ನು ಕೂಡ ಬಹಳ ಜಾಗ್ರತೆಯಿಂದ ಗಮನಿಸಬೇಕಾದಂಥದ್ದು. ನಿಮಗೆ ಗಂಟಲಿನ ಸಮಸ್ಯೆಯೋ ಜ್ವರವೋ ಕಾಡುವಂಥದ್ದು. ಒಟ್ಟಾರೆ ಆರೋಗ್ಯದ ವಿಚಾರದಲ್ಲಿ ಅಷ್ಟೊಂದು ಸ್ವಾಸ್ಥ್ಯ ಇರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸಿ. ವಿರೋಧಿಗಳನ್ನು ಎದುರಿಸಬೇಕಾದರೆ ಅಸಮರ್ಥರಾಗ್ತೀರಿ. ನಿಮಗೆ ಏನೇ ಬುದ್ಧಿವಂತಿಕೆ ಇರ್ಬೋದು ಅಥವಾ ಯಾವುದೇ ಚಾಣಾಕ್ಷತನ ಇರಬಹುದು, ಆದರೆ ಈ ದಿವಸ ಅದೇನೋ ಒಂದು ರೀತಿಯಲ್ಲಿ ಮಂಕು ಕವಿದು ಬಿಡುತ್ತೆ. ಯಾರ ಜೊತೆಯಲ್ಲೂ ಕೂಡ ನೀವು ಮುಖ ಕೊಟ್ಟು ಮಾತಾಡುವಂತಹ ಧೈರ್ಯವನ್ನು ಹೊಂದುವುದಿಲ್ಲ, ಅದನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾದಂಥದ್ದು. ಮಾನಸಿಕ ಚಿಂತೆ ಕಾಡುವಂಥದ್ದು. ಮನಸ್ಸಿನಲ್ಲಿ ಏನೋ ಆಲೋಚನೆಗಳು, ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದರೆ ಆಲೋಚನೆ ಮಾತ್ರ ತಪ್ಪಿದ್ದಲ್ಲ. ಹೀಗೆ ಕಷ್ಟವನ್ನು ಅನುಭವಿಸ್ತೀರಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ರಾಜಕೀಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ತುಂಬ ಶುಭವಾದಂತಹ ದಿವಸ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಮನೆಗೆ ಅತಿಥಿಗಳು ಬರೋದರಿಂದ ಬೇಸರವಾಗುತ್ತೆ. ನಿಮ್ಮದೇ ಆದಂತಹ ವೈಯಕ್ತಿಕವಾದ ಕೆಲಸದಲ್ಲೋ ಅಥವಾ ಕುಟುಂಬ ಸದಸ್ಯರ ಜೊತೆಯಲ್ಲೋ ಗಹನವಾದಂತಹ ವಿಚಾರವನ್ನು ಚರ್ಚೆ ಮಾಡ್ತಾ ಇರ್ತೀರಿ, ಅಥವಾ ಇನ್ಯಾವುದೋ ಸಂತೋಷದಲ್ಲಿರ್ತೀರಿ. ಆದರೆ ಮನೆಗೆ ಬಂದಂತಹ ಅತಿಥಿಗಳಿಂದ ಅದೆಲ್ಲವುದಕ್ಕೂ ಅಡ್ಡಿಯಾಗುವಂತಹ ಸಾಧ್ಯತೆ, ಅದು ಮನಸ್ಸಿನ ಮೇಲೆ ಒಂದು ರೀತಿಯಲ್ಲಿ ಬೇಸರವನ್ನು ಉಂಟು ಮಾಡ್ತಕ್ಕಂತಹ ವಾತಾವರಣವಾಗುತ್ತೆ. ಸಾಮಾಜಿಕವಾದಂತಹ ಕಾರ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಸಾರ್ವಜನಿಕವಾಗಿ ಆಗಬೇಕಾದಂತಹ ಕೆಲವು ಕೆಲಸಗಳು ಅಥವಾ ಸಾರ್ವಜನಿಕವಾಗಿ ಒಂದಷ್ಟು ಏನಾದರೂ ಮಾಡಬೇಕಾದಂತಹ ಕೆಲಸಗಳು ನಿಮ್ಮ ಕೈಯನ್ನು ಹಿಡಿತಕ್ಕಂಥದ್ದಾಗತ್ತೆ. ಜನಮೆಚ್ಚುಗೆಯನ್ನು ಪಡ್ಕೊಳ್ತಕ್ಕಂತಹ ಕೆಲಸವಾಗತ್ತೆ. ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ಹೊಂದುತ್ತೀರಿ. ಇದು ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಪ್ರೇಮಿಗಳ ವಿಚಾರದಲ್ಲಿ ಪರಸ್ಪರ ಸಮಸ್ಯೆಯಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ಅನರ್ಥಕ್ಕೆ ಎಡೆಯಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರಗಳನ್ನು ಅಲ್ಲಿ ಮುನ್ನೆಲೆಗೆ ತರ್ತೀರಿ, ಅದನ್ನು ಚರ್ಚೆ ಮಾಡ್ತೀರಿ, ನಿಷ್ಠುರವಾಗ್ತೀರಿ, ಪರಸ್ಪರ ಮಾತನ್ನು ಬಿಡ್ತೀರಿ. ಮನಸ್ತಾಪಕ್ಕೆ ಅಲ್ಲಿ ಕಾರಣವಾಗುತ್ತೆ, ದ್ವೇಷಕ್ಕೆ ಕಾರಣವಾಗುತ್ತೆ. ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದು. ಅಕ್ಕಪಕ್ಕದ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಲ್ಲ, ಇಲ್ಲದೆ ಇದ್ದರೆ ಅದು ವ್ಯರ್ಥವಾಗುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಬಹಳ ಎಚ್ಚರಿಕೆಯಿಂದ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಮಾಡಬೇಕಾದಂಥದ್ದು. ಪ್ರೇಮಿಗಳು ತಮ್ಮ ಪ್ರೇಮ ವಿಚಾರಕ್ಕೆ ನಿರ್ವಿಘ್ನವಾಗಿ ಮುಂದುವರಿಲಿ ಪ್ರೇಮ ಪ್ರಸಂಗ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಎಂಬುದಾಗಿ 21 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾದಂತಹ
ಶಕ್ತಿಯುಕ್ತ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಮಾಡ್ತೀರಿ. ಇರತಕ್ಕಂತಹ ಪಾಪವನ್ನು ತೊಳ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ನನಗಿರತಕ್ಕಂತಹ ಎಲ್ಲ ಪಾಪಗಳು ನಿವೃತ್ತಿಯಾಗಲಿ, ಶುಭವಾಗಲಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತೆ. ಗಂಡ ಹೆಂಡತಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ತಾವು ಹೇಳಿದ್ದನ್ನು ಕೇಳ್ತಕ್ಕಂಥದ್ದು, ಕೇಳಿದ್ದನ್ನು ಅರಗಿಸ್ಕೊಳ್ತಕ್ಕಂಥದ್ದು, ಆ ಮನೋಭಾವದಲ್ಲಿ ಈ ದಿವಸ ಇರ್ತೀರಿ ಅಂತ ಅರ್ಥ. ಹಣದ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಬದಲಾವಣೆಗಳಾಗತ್ತೆ. ಆದರೆ ನಿಮ್ಮಲ್ಲಿರ್ತಕ್ಕಂತಹ ಅನ್ಯೋನ್ಯತೆ ಈ ಹಣಕಾಸಿನ ವಿಚಾರದ ದೋಷವನ್ನು ದೂರ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಉದಾರ ಸ್ವಭಾವದಿಂದ ಜನ ಪ್ರಭಾವಿತರಾಗ್ತಾರೆ. ಏನಪ್ಪ ಇಷ್ಟೊಂದು ಸಮಾಜಕ್ಕೋಸ್ಕರ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಇವರು ಖರ್ಚು ಮಾಡ್ತಾರೆ ಅನ್ನುವಂಥದ್ದು ಬೇರೆಯವರಿಗೆ ನೀವು ಮಾರ್ಗದರ್ಶಿಗಳಾಗ್ತೀರಿ ಈ ದಿವಸಕ್ಕೆ ಅಂತ ಹೇಳಬೇಕಾದಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಅದು ಹಿಂದೆ ಯಾವತ್ತೋ ಏನೋ ನಡೆದಿರ್ತಕ್ಕಂತಹ ಘಟನೆಯ ವಿಚಾರಗಳು ಈ ದಿವಸ ಮುನ್ನೆಲೆಗೆ ಬಂದು ಆ ವಿಷಯದಲ್ಲಿ ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಳ್ಬೇಕಾದಂಥದ್ದಾಗತ್ತೆ. ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಯಾವ ತೊಂದರೆಯೂ ಇಲ್ಲ. ಅಲ್ಲಿ ಎಲ್ಲದಕ್ಕೂ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಗಟ್ಟಿಯಾದ ನಿಲುವು ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ಸ್ವಪ್ರತಿಷ್ಠೆ ಇದು ಯಾವುದೂ ಕೂಡ ಅಲ್ಲಿ ಬೇಡ. ಹೊಂದಿಕೊಂಡು ಹೋಗ್ತಕ್ಕಂತಹ ಬುದ್ಧಿವಂತಿಕೆಯಿಂದ ಬಗೆಹರಿಸ್ತಕ್ಕಂತಹ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು. ಆಗ ಅದರಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ಯಾವುದೋ ಸಾಲಾದಿಗಳನ್ನು ಮಾಡಿದರೆ ಹಿಂದೆ, ಇವತ್ತು ಆ ಸಾಲವನ್ನು ಪೂರ್ಣವಾಗಿ ತೀರಿಸಲಿಕ್ಕೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಮಾರ್ಗ ನಿಮಗೆ ಸರಿಯಾಗಿ ಗಟ್ಟಿಯಾಗಿ ಸಿಕ್ಕುವಂಥದ್ದಾಗತ್ತೆ. ಆ ದೃಷ್ಟಿಯಲ್ಲಿ ನಿಮಗೆ ಅದು ಅನುಕೂಲಕರವಾಗಿರುತ್ತೆ. ಮನೆಯವರು ನಿಮ್ಮಿಂದ ಉಡುಗೊರೆಯನ್ನು ನಿರೀಕ್ಷೆ ಮಾಡ್ತಾರೆ. ನಮ್ಮ ತಂದೆಯೋ ತಾಯಿಯೋ ಏನಾದರೂ ತಂದುಕೊಡಲಿ ಅಂತ ಹೇಳಿ ಮಕ್ಕಳು, ಅಥವಾ ನನ್ನ ಮಗ ಅಥವಾ ಮಗಳು ಏನನ್ನಾದರೂ ತಂದುಕೊಡಲಿ ಅಂತ ಹೇಳಿ ತಂದೆ ತಾಯಿ ನಿಮ್ಮಿಂದ ಏನನ್ನೋ ನಿರೀಕ್ಷೆ ಮಾಡುವಂಥದ್ದು ಸಹಜವಾಗಿರುತ್ತೆ. ಇದು ಅಣ್ಣ ತಮ್ಮ ಅಕ್ಕ ತಂಗಿಯರಿಗೂ ಕೂಡ ಅನ್ವಯವಾಗ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಸಲಹೆ ಏನಿದೆ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಹಾಗಾಗಿ ಸ್ನೇಹಿತರ ಮಾತನ್ನು, ಅವರ ಸಲಹೆಗಳನ್ನು, ಅವರ ಸೂಚನೆಗಳನ್ನು ನೀವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದರೆ ಅದು ನಿಮಗೆ ಒಳ್ಳೆಯ ಪರಿಣಾಮವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರಯೋಜನವಾಗ್ತಕ್ಕಂತಹ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಯಾವ ಕೆಲಸದಿಂದ ನಿಮಗೆ ಆದಾಯವಾಗುತ್ತೋ, ಯಾವುದರಿಂದ ಗೌರವ ಬರುತ್ತೋ ಅಂತಹ ಕೆಲಸದಲ್ಲಿ ಮಗ್ನರಾಗ್ತೀರಿ. ಅದು ಬಹಳ ಮುಖ್ಯವಾದ್ದು. ನಿಜವಾಗಿಯೂ ಕೂಡ ಬೇರೆಯವರಿಗೆ ಆದರ್ಶವಾದಂಥದ್ದು. ಅದರಿಂದ ನಿಮ್ಮ ಗೌರವವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇದು ಸ್ವಾಭಾವಿಕವಾಗಿ ನಿಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು. ಬೆಳಗ್ಗೆ ಉತ್ತಮವಾದಂತಹ ಸುದ್ದಿಯಿಂದ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಉತ್ತಮವಾದಂತಹ ಒಂದು ಸಮಾಧಾನಕರವಾದಂತಹ ಒಂದು ಮನಸ್ಥಿತಿ ನಿಮ್ಮದಾಗುವಂಥದ್ದು. ಹಾಗಾಗಿ ದಿನ ಚೆನ್ನಾಗಿದೆ ಅನ್ನುವಂಥದ್ದನ್ನು ಮತ್ತೆ ಬೇರೆ ಹೇಳಬೇಕಾದಂಥದ್ದಿಲ್ಲ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಇಂತಹ ಸಂತೋಷ ಪ್ರತಿನಿತ್ಯವೂ ಕೂಡ ನನ್ನದಾಗಲಿ ಅನ್ನುವಂತಹ ಭಾವನೆ, ದೈನ್ಯತೆ ನಿಮ್ಮದಾಗಿರಲಿ. ಶುಭವಾಗಿ.